ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭುಜಂಗನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಹಿಳಾ ಘಟಕ ಉದ್ಘಾಟನೆ. ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ. ಸಂಡೂರಿನ ಭುಜಂಗನಗರ ಗ್ರಾಮದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನೂತನ ಮಹಿಳಾ ಘಟಕದ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವು ಹಿರಿಯ ಮುಖಂಡ ಹಾಗೂ ವಕೀಲರಾದ ಎಚ್ ಕುಮಾರಸ್ವಾಮಿ, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಮ್ಮ ಅವರ ನೇತೃತ್ವದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಆಧಾರದ ಮೇಲೆ ಸಮಾಜದಲ್ಲಿ ಸಮಾನತೆ, ನ್ಯಾಯ ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಸಂಘಟನೆ ಬದ್ಧವಾಗಿದೆ ಎಂದು ತಿಳಿಸಿದರು. ಮಹಿಳೆಯರು ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ಬರಬೇಕು ಮತ್ತು ಶೋಷಣೆ, ದೌರ್ಜನ್ಯಗಳ ವಿರುದ್ಧ ನೂತನವಾಗಿ ಪದಗ್ರಹಣ ಮಾಡಿದ ಮಹಿಳಾ ಘಟಕದ ಪದಾಧಿಕಾರಿಗಳು ದಲಿತ, ಹಿಂದುಳಿದ ಹಾಗೂ ಶೋಷಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ನಡೆಸುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದರು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟವೇ ನಮ್ಮ ಶಕ್ತಿ, ಸಾಮಾಜಿಕ ನ್ಯಾಯವೇ ನಮ್ಮ ಗುರಿ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ನೂತನ ಮಹಿಳಾ ಅಧ್ಯಕ್ಷರಾದ ಗುರುಬಸಮ್ಮ, ಯಲ್ಲಮ್ಮ, ಸರಸಮ್ಮ, ದಾಸರಲಕ್ಷ್ಮಿ, ನಿರ್ಮಲಾ ಹಾಗೂ ತಾಲೂಕು ಸಂಚಾಲಕರಾದ ಎಚ್.ಡಿ. ಈರಣ್ಣ, ರಣಜಿತ್ ಪೋರ್ ಇನ್ನೂ ಹಲವಾರು ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ರಣಜಿತ್ ಪುರ ನಮ್ಮೂರು, ಸಂಡೂರು ತಾಲೂಕಿಗೆ ನಾನು ಉಪಾಧ್ಯಕ್ಷರು. ಈ ಭುಜಂಗನಗರದಲ್ಲಿ ಇವತ್ತು ನಾವು ಒಂದು ಲೇಡೀಸ್ ಸಂಘಟನೆ BSS ಉದ್ಘಾಟನೆ ಮಾಡಿದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಈ ಸಂಘಟನೆ ಕರ್ಕೊಂಡು ಇನ್ನೂ ನಾವು ಸಂಘಟನೆ ಹುಟ್ಟಾಕ್ತೀವಿ, ಅವ್ರ ಕಷ್ಟ ಸುಖಗಳನ್ನು ಪಾರು ಮಾಡ್ತೀವಿ. ಅದಕ್ಕಾಗಿ ನಾವು ಇವತ್ತು ಅಂಬೇಡ್ಕರ್ ಸಂಘಟನೆ ಮಹಿಳಾ ಘಟಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಹಳ್ಳಿಗೆ ಹೋಗಿ ನಾವು ಈ ಸಂಘಟನೆ ಕೂಡ್ಕೊಂಡು ಪ್ರತಿಯೊಂದು ಕಷ್ಟ ಸುಖಗಳು ಪರಿಹಾರ ಮಾಡ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ ಜೈ ಭೀಮ್ ಅಂತೇಳಿ ಒಂದು ಹೆಸರು ಹೇಳ್ತಿದ್ದೀವಿ. ನಾವು ಅಂಬೇಡ್ಕರ್ ವಾದ ಮಹಿಳಾ ಘಟಕ ಸಂಘದಿಂದ ಬಂದಿರ್ತಕ್ಕಂಥ ಮಹಿಳೆ ಅಧ್ಯಕ್ಷರಾದ ಎಸ್ ಶಿವಲಿಂಗಮ್ಮ, ನಮ್ಮ ಹೆಸರು, ಸಂಘದಿಂದ ಬಂದಿದ್ವಿ. ಈಗ ಇದೇ ಗ್ರಾಮದಲ್ಲಿ ಭುಜಂಗನಗರದಲ್ಲಿ ಅಂಬೇಡ್ಕರ್ ವಾದ ಮಹಿಳಾ ಘಟಕ ಸಂಘವನ್ನು ಸ್ಥಾಪಿಸುವುದಕ್ಕೆ ನಾವು ಬಂದಿದ್ದೀವಿ. ಎಲ್ಲ ಸ್ತ್ರೀಯರು ಇಲ್ಲಿ ಒಂದು ಮಹಿಳಾ ಘಟಕವನ್ನು ನಾವು ಅಂಬೇಡ್ಕರ್ ವಾದ ಮಹಿಳಾ ಘಟಕವನ್ನು ಸ್ಥಾಪಿಸಿದ್ದೀವಿ. ಎಲ್ಲ ಸ್ತ್ರೀಯರು ಎಲ್ಲರೂ ಮಕ್ಕಳಿಗೋಸ್ಕರ, ಅವರು ಕುಂದುಕೊರತೆಗಳಿಗೋಸ್ಕರ ಮತ್ತು ಅವ್ರ ಹೊಲ ಆಗಿರಲಿ, ಮನೆ ಆಗಲಿ, ಮಕ್ಕಳ ವಿದ್ಯಾಭ್ಯಾಸವಾಗಿರಲಿ, ಯಾವುದ್ರ ಬಗ್ಗೆ ಆಗಲಿ ಇದರಲ್ಲಿ ನಾವು ಪಾಲ್ಗೊಂಡು ಎಲ್ಲವನ್ನೂ ನಾವು ಸರ್ಕಾರದಿಂದ ಹೊಂದಿಕೊಳ್ಳೋಕ್ಕೆ, ಅದನ್ನು ನಾವು ಕೇಳೋಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಭಾವಿಸಿ ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಬೆಂಬಲವಾಗಿ ನಾವು ಈ ಮಹಿಳಾ ಘಟಕವನ್ನು ಸ್ಥಾಪಿಸಿದ್ದೇವೆ. ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಗುರುಸಿದ್ದಮ್ಮ, ಆಮೇಲೆ ಈಗ ಇದೇ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ಬೇರೆ ಬೇರೆ ಗ್ರಾಮಗಳಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಗ್ರಾಮಗಳಲ್ಲಿ ಮಾಡಬೇಕಂತಂದೇಳಿ ನಮ್ಮದು ಅನಿಸಿಕೆ, ಆಲೋಚನೆ ಇದೆ. ಮುಂದಿನ ಮಟ್ಟದಲ್ಲಿ ಕೂಡ ಎಲ್ಲ ಗ್ರಾಮದಲ್ಲಿ ಕೂಡ ನಾವು ಮಾಡ್ತೀವಿ. ಇದೇ ಸಂಘಗಳು ನಾವು ಸ್ಥಾಪನೆ ಮಾಡಿ ನಾವು ಒಗ್ಗಟ್ಟಾಗಿ ಇರ್ತೀವಿ ಅಂತ ಹೇಳಿ ಈ ಅಂಬೇಡ್ಕರ್ ಮಹಿಳಾ ಘಟಕವಾದಕ್ಕೆ ಎಲ್ಲ ಜಯವಾಗಲಿ. ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಸೇರಿ ಇದನ್ನ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೀಬೇಕಂತಂದೇಳಿ ಇಲ್ಲಿ ಎಲ್ಲರೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾವು ವಂದಿಸುತ್ತಾ ಇದ್ದೇವೆ. ಕುಮಾರಸ್ವಾಮಿ ಅಂತ ವಕೀಲರು, ಲಕ್ಷ್ಮೀಪುರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಅಧ್ಯಕ್ಷರು ನಾವು ಸದರಿ ಈ ದಿನ ಭುಜಂಗನಗರ ಗ್ರಾಮ ಪಂಚಾಯಿತಿಯ ಮಹಿಳಾ ಘಟಕನ ಈ ದಿನ ಉದ್ಘಾಟನೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಈ ದಿನ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಆಶಯಗಳು, ಆದರ್ಶಗಳು ಅವುಗಳನ್ನೆಲ್ಲ ಈ ಮಹಿಳಾ ಘಟಕ ಈಡೇರಿಸಲಿ ಅಂತಂದು ಈ ಮೂಲಕ ಅವರಿಗೆ ನಾವು ಒಂದು ವಿಜ್ಞಾಪನೆ ಮಾಡೋದ್ರ ಮೂಲಕ. ನಿಮ್ಮ ಅಜೆಂಡಾ ಹೇಳ್ರಿ, ನಿಮ್ಮ ಸಂಘಟನೆ ಅಜೆಂಡಾ ಏನಿದೆ? ನಮ್ಮ ಸಂಘಟನೆ ದೇಶಗಳು ಹಕ್ಕೊತ್ತಾಯಗಳು ಏನೆಂದರೆ, ಇಲ್ಲಿವರೆಗೂ ಶತಮಾನಗಳ ಕಾಲದಿಂದಲೂ ಮಹಿಳಾ ಜಾಗೃತಿ ಅಭಿಯಾನ ಇದ್ದಿಲ್ಲ. ಆದಷ್ಟು ನಮ್ಮ DSS ಸಂಘಟನೆಯಲ್ಲಿ ಮಹಿಳಾ ಘಟಕಗಳು ಕಡಿಮೆ ವಿಶೇಷ. ಆ ದೃಷ್ಟಿಯಿಂದ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮಾವಳಿ ಶಂಕರ್ ಅವರ ಒಂದು ಆದೇಶದ ಮೇರೆಗೆ ಹೆಚ್ಚಾಗಿ ಪ್ರಾಧಾನ್ಯತೆ ಮಹಿಳಾ ಘಟಕಗಳಿಗೆ ನೀವು ಮಾಡಿ ಅನ್ನೋ ಅವರ ಒಂದು ಆದೇಶದ ಮೇರೆಗೆ ನಾವು ಮಹಿಳಾ ಜಾಗೃತಿ ಉಂಟಾಗಲಿ, ಮಹಿಳೆಯರಿಗೂ ಇಲ್ಲಿ ಸಂಘಟನೆ ಸಿಗಲಿ, ಅವರು ಆ ಸಂಘಟನೆಗಳಿಂದ ಅವರ ಕುಂದು ಕೊರತೆಗಳು, ಸಂಘಟನೆಗಳು, ಅವರ ಹಕ್ಕೊತ್ತಾಯಗಳನ್ನೆಲ್ಲ ಹೋರಾಟದ ಮೂಲಕ ಅವ್ರು ಈಡೇರಿಸ್ಕೊಳ್ಳೋಕ್ಕೆ ಅವಕಾಶ ಆಗಲಿ ಅಂತಂದೇಳಿ ಈ ಸಂಘಟನೆ ಮೂಲಕ ಈ ದಿನ ಆಯ್ಕೆ ಮಾಡಿ ಅವರಿಗೆ
ಅದಕ್ಕೆ ಹಕ್ಕು ಅಧಿಕಾರಿಗಳನ್ನು ನೀಡ್ತಾ ಇದ್ದೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.